ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕ್ರೆ ಹೆಂಗ್ ನಗ್ತಿದ್ದೀರಾ? ಯಾಕೋ ಇಲ್ಲ, ಸುಮ್ನೆ. ಈಗ ಒಬ್ಬೊಬ್ರೆ ನಕ್ರೆ ಜನ ನಿಮ್ಮನ್ನ ಹಿಂಗ್ ಅನ್ಕೊಂತಾರೆ. ಇಟ್ಸ್ ಓಕೆ, ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ. ನಂಗೆ ನಗು ಬಂದ್ರೆ ನಾನು ನಗ್ತೀನಿ ಅಷ್ಟೇ. ಆಯ್ತಾಯ್ತು, ನಗ್ತಾ ಕೂತ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಹೀಗೆ ಕೂತಾಗ ಎಷ್ಟು ಕಂಫರ್ಟಬಲ್ ಫೀಲ್ ಆಗ್ತಿದೆ. ಎಲ್ಲಾನು ಮರ್ತೋಗ್ತಿದೆ. ಟೈಮ್ ಎಲ್ಲಿಗೆ ಸ್ಟಾಪ್ ಆಗಿಬಿಡ್ಲಿ ಅಂತ ಅನ್ನಿಸ್ತಿದೆ. ನಿಮಗೂ ಹೀಗೆಲ್ಲ ಅನ್ನಿಸ್ತಿದ್ಯಾ ಸರ್? ಏನಾದ್ರು ಅಂದ್ರ? ಅಯ್ಯಯ್ಯೋ, ನನ್ನ ಮೈಂಡ್ ವಾಯ್ಸ್ ಎಲ್ಲ ಈ ಮನುಷ್ಯನ್ ಕೇಳಿಸ್ತಿದ್ಯಾ? ಹಲೋ, ಅದು ಏನಿಲ್ಲ, ರಾಮ್ ಸರ್ ಮತ್ತೆ ಮಕ್ಕಳು ಎಷ್ಟು ಕ್ಯೂಟ್ ಆಗಿ ಡಾನ್ಸ್ ಮಾಡ್ತೀರಲ್ಲ ಅಂತ ಅನ್ಕೋತಿದ್ದೆ. ಇದೆಲ್ಲ ಮುಗಿಯೋಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ಏನೋ ಒಂದು ಗೊತ್ತಾಗ್ತಾ ಇಲ್ಲಮ್ಮ. ಅಪ್ಪ, ನೀವು ಹೊರಡಿ ಆಗಿದ್ರೆ ಸುಮ್ಮನೆ ಇಲ್ಲಿ ಕಾಯ್ಕೊಂಡು ಕೂತ್ರೆ ತುಂಬಾ ಲೇಟ್ ಆಗತ್ತೆ. ಹ್ಞೂಮ್ಮ, ಸಿಹಿ ಡ್ಯಾನ್ಸ್ ಹೇಗಿದ್ರು ನೋಡಿದ್ವಲ್ಲ, ಇನ್ನು ನಾವಿನ್ನು ಹೊರಡ್ತೀವಿ. ಎಲ್ಲ ಮಕ್ಕಳದ್ದು ನೋಡಕ್ಕೆ ಈ ಚಳಿಲಿ ಕುತ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತಮ್ಮ. ಅರ್ಥ ಆಗತ್ತೆ ಅಪ್ಪ, ಬನ್ನಿ ಆಟೋ ಹತ್ತಿಸ್ತೀವಿ. ಅಯ್ಯೋ ಏನ್ ಬೇಡ, ನೀ ಕೂತ್ಕೋ, ಮನೆ ಹತ್ರನೇ ಇದೆ, ನಾವಿಬ್ರು ನಡ್ಕೊಂಡು ಹೋಗ್ತೀವಿ. ಅಲ್ಲ, ಆಮೇಲೆ ನೀನು ಸಿಹಿ ಇಬ್ರೇ ಆಗ್ಬಿಡ್ತೀರಲ್ಲಮ್ಮ, ಬೇಕಾದ್ರೆ ನಾವು ಇರ್ತೀವಿ. ಅಪ್ಪ, ಮಾತಾಡ್ದವ್ರೆಲ್ಲ ಇದ್ದಾರೆ, ಏನ್ ಯೋಚನೆ ಬೇಡ. ಸರಿಮ್ಮ. ಶಾಂತಕ್ಕ ಹೊರಟ್ರಾ? ನಾವು ರವಿ ಸರ್ ಜೊತೆ ಸೆಲ್ಫಿ ತಗೊಂಡೇ ಬರೋದು. ಹಾಗೆ ಮಾಡಿ, ನೀವೆಲ್ಲ ಮುಗಿಸ್ಕೊಂಡು ನಿಧಾನಾಗಿ ಬನ್ನಿ, ನಾವು ಹೊರಡ್ತೀವಿ. ಬಾಯ್ ಬಾಯ್. ಪ್ರಿಯಾ, ಬರ್ತೀನಮ್ಮ, ಬರ್ತೀನಪ್ಪ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಇರಿ ಆಚೆ ಬರ್ತೀನಿ, ಒಂದು ನಿಮಿಷ. ಹಲೋ, ಹೇಳಿ. ವಾಟ್? ಆರ್ ಯು ಶ್ಯೂರ್? ಓಕೆ, I'll call you later. ಏನು ನಡೀತಾ ಇದೆ ಇಲ್ಲಿ? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಈ ವಿಷಯ ನಾನು ರಾಮ್ಗೆ ಹೇಳಬೇಕು. ಅವ್ನು ನೋಡಿದ್ರೆ ಸ್ಟೇಜ್ ಮೇಲೆ ಇದ್ದಾನೆ. ಬಟ್ ಐ ಹ್ಯಾವ್ ಟು ಟೆಲ್ ಹಿಮ್. ಪುಟ, ನೀ ಕಳ್ಸಿದ ಲೆಟರು ತುಂಬಾನೇ ಕ್ಯೂಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹೌದಾ ಫ್ರೆಂಡ್? ಸಿಹಿ, ಡಾನ್ಸ್ ಮುಗೀತಲ್ಲ, ಬಾ ಡ್ರೆಸ್ ಚೇಂಜ್ ಮಾಡೋಣ. ಸೀತಮ್ಮ, ನನ್ನ ಫ್ರೆಂಡ್ ಬಂದಿದ್ದಾರೆ ನೋಡು. ನಾನು ಡ್ಯಾನ್ಸ್ ಮಾಡಿದ್ದಕ್ಕೆ ನನ್ನ ಫ್ರೆಂಡ್ ಕೈಯಿಂದಾನೆ ಪ್ರೈಸ್ ತಗೊಂಡೆ. ನಿನ್ಗೇನ್ ಕೋಪ ಇಲ್ಲ ತಾನೆ? ಸಿಹಿ, ಇಲ್ಲಿದ್ಯಾ ನೀನು? ಅಲ್ಲಿ ನೋಡು, ರವಿ ಸರ್ ಹೊರಟ್ರು. ನಾನು ರವಿ ಸರ್ ಬಾಯ್ ಮಾಡ್ಬಿಟ್ಟು ಬರ್ತೀನಿ.
ಫಂಕ್ಷನ್ ತುಂಬ ಚೆನ್ನಾಗಾಯ್ತು. ನಿಮ್ಮ ಮಕ್ಕಳು ನೋಡಿ ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೀತಿ ವಿಚಾರ ಹೇಳ್ಕೊಂಡ್ರೆ ಸಾಕಾಗಿದೆ ನನಗೆ. ಎಲ್ರಿಗೂ ಫೇಸ್ ರೀಡಿಂಗ್ ಗೊತ್ತಾಗಲ್ಲ ರಾಮ್. ಮನಸ್ಸಲ್ಲೆಲ್ಲ ಇಟ್ಕೊಂಡ್ರೆ ಹೇಗೆ? ಸ್ವಲ್ಪ ಬಾಯ್ ಬಿಟ್ಟು ಹೇಳ್ಬೇಕಲ್ವಾ? ಓ ಗಾಡ್, ಈ ಅಶೋಕ್ ಮಾಡಿದ ಎಡವಟ್ಟೆ ಇದು. ಈಗ ರವಿ ಸರ್ ನನ್ನನ್ನು ಸೀತಾ ಅವ್ರನ್ನ ಲವರ್ಸ್ ಅಂತ ಮಿಸ್ಟೇಕ್ ಮಾಡ್ಕೊಂಡು ಪ್ರೀತಿ ಪ್ರೇಮ ಅಂತ ಮಾತಾಡಿದ್ರೆ. ಸರ್, ದಿಸ್ ಇಸ್ ಸೀತಾ. ಶಿ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ನಮಸ್ತೆ. ನಮಸ್ತೆ ಸರ್. ನಾನು ಇವ್ರ ಕಂಪನಿಲಿ ಕೆಲಸ ಮಾಡ್ತಿರೋ ಎಂಪ್ಲಾಯ್ ಸರ್. ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ಮಧ್ಯೆ ಸ್ನೇಹ ಇರೋದು ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಲ್ಲಮ್ಮ. ಪರಿಶುದ್ಧವಾದ ಸ್ನೇಹಕ್ಕೆ ಯಾವ ಥರ ಲೇಬಲು ಬೇಕಾಗಿಲ್ಲ. ಆಕಾಶ ಅಲ್ಲಿದೆ, ಭೂಮಿ ಇಲ್ಲಿ ಇದೆ, ಆದರೂ ಅವರಿಬ್ಬರು ಸ್ನೇಹ ದೂರ ಇದೆ ಅಂತ ಹೇಳೋಕ್ಕಾಗತ್ತಾ? ಭೂಮಿ ಸುರಿಸೋ ಕಣ್ಣೀರನ್ನೆಲ್ಲ ಆಕಾಶ ಮನಸ್ಸಿಗೆ ಹಾಕೊಂಡು ತಣ್ಣಗೆ ಮಳೆ ಸುರಿಸೋದಿಲ್ವಾ? ಅವರಿಬ್ಬರು ಸ್ನೇಹ ಜೀವಂತವಾಗಿಲ್ವಾ? ಶುದ್ಧವಾದ ಸ್ನೇಹಕ್ಕೆ, ಮುಗ್ಧ ಪ್ರೀತಿಗೆ ಯಾವ ಥರದ ಅಂಗು ಇರಬಾರ್ದು. ಗುಂಗಿರ್ಬೇಕಷ್ಟೆ. ರಾಮ್, ಇವರು ನೋಡ್ತಿದ್ರೆ ಇವರೇ ನಿನಗೆ ಬಾಸ್ ಥರ ಕಾಣಿಸ್ತಿದ್ರಲ್ಲಪ್ಪ. ಮೇಡಮ್ ಅವರೇ, ಲೇಡೀಸ್ ಫಸ್ಟ್ ಅಂತ ಸುಮ್ಮನೆ ಹೇಳೋದಿಲ್ಲ, ನೀವೇ ಲೀಡ್ ತಗೋಬೇಕು. ನಮ್ಮ ಹುಡುಗ ಸ್ವಲ್ಪ ಸ್ಲೋ, ಕರ್ಗೋಗ್ತಾರೆ. ರೀ ಸೀತಾ ಅವರೇ, ಇವರು ನಿಮ್ಮ ಬಾಸ್ ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗೆದಾಕ್ಬೇಡಿ. ಇವ್ರನ್ನ ಕಣ್ಣಿಂದ ನೋಡಬೇಡಿ, ಮನಸ್ಸಿಂದ ನೋಡಿ. ನಾನು ನೋಡಿದ್ರೆ ಸ್ನೇಹ ನಿಮ್ಮಿಬ್ಬರದು. ರಾಮ್, ಮನಸ್ಸಲ್ಲಿರೋದನ್ನೆಲ್ಲ ಬಾಯ್ಬಿಟ್ಟು ಹೇಳು. ಓಕೆ, ಚಲೋ, ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.